ಏನಾಯ್ತು? ನಮ್ಮ ದೊಡ್ಡಪ್ಪಂಗೆ ಆಕ್ಸಿಡೆಂಟ್ ಆಗಿದೆ. ಇವ್ರನ್ನ ಎಮರ್ಜೆನ್ಸಿ ರೂಮಿಗೆ ಕರ್ಕೊಂಡು. ನೀವಿಬ್ರು ಒಳಗಡೆ ಬರೋ ಹಾಗಿಲ್ಲ, ಇಲ್ಲೇ ಇರಿ. ಶ್ರಾವಣಿ, ಅಪ್ಪನಿಗೆ ಏನಾಯ್ತು? ಅಣ್ಣ, ದೊಡ್ಡಪ್ಪ ನಮ್ಮನ್ನು ನೋಡಿ ಬರ್ಬೇಕಾದ್ರೆ ಯಾವುದೋ ಕಾರ್ ಬಂದು ಡಿಕ್ಕಿ ಹೊಡಿತು. ಮಾವನ್ ಎಷ್ಟು ದಿನ ಆದಮೇಲೆ ನೋಡ್ತಾ ಇದ್ದೀವಿ. ಈ ಸ್ಥಿತಿಯಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಛೇ, ಆಕ್ಸಿಡೆಂಟ್ ಆಗೋಯ್ತು. ನೋ, ಆಕ್ಸಿಡೆಂಟ್ ಅಲ್ಲ. ಏನು ಹೇಳ್ತಿದ್ಯಾ ಶ್ರಾವಣಿ? ಹೌದು ವರ್ಧಣ್ಣ, ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಬೇಕಂತನಾ? ಹೌದು ವರ್ಧಣ್ಣ, ದೊಡ್ಡಪ್ಪನ ಚೇಸ್ ಮಾಡ್ಕೊಂಡ್ ಬಂದವರೇ ಈ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಪಾಪಿಗಳು ನನ್ನ ಕೈಗೆ ಸಿಗ್ಬೇಕಾಗಿತ್ತು. ಮಾವಂಗೇನು ಆಗೋದಿಲ್ಲ ತಾನೆ? ಏನೂ ಆಗೋದಿಲ್ಲ, ಅವ್ರಿಗೆ ಬರೀ ಗಾಯಗಳಾಗಿದ್ದಾವೆ. ಆದಷ್ಟು ಬೇಗ ವಾಸಿ ಆಗುತ್ತೆ, ನೀವು ಅಳ್ಬೇಡಿ. ನನ್ನ ದೊಡ್ಡಪ್ಪಂಗೇನು ಆಗೋದಿಲ್ಲ, ಅವ್ರು ಬದುಕ್ತಾರೆ, ಬದುಕಲೇಬೇಕು. ಅವ್ರು ನಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते. ಅಮ್ಯ, ಯಾರ್ದ ಫೋನು? ಅದಕ್ಕೆ ಅದು ಈಗ ಸಾವಿನ ಸುದ್ದಿ ಬಂದಿದೆ ಅನ್ಸುತ್ತೆ. ಡ್ರಾಮಾ ಇವಾಗ ಶುರು. ಅದಕ್ಕೆ ಅಮ್ಮಯ್ಯ, ಎಲ್ಲಿದ್ಯಾ? ಮನೆ ಒಳಗಡೆನೇ ಇದ್ದೀನಿ, ಹೇಳಿ. ಅದಕ್ಕೆ ನೋಡು, ಹೇಳೋದನ್ನ ನೀಟಾಗಿ ಕೇಳಿಸ್ಕೊ. ಅಲ್ಲಿ ನೀನೊಬ್ಬನೇ ಸಮಾಧಾನ ಮಾಡೋಕ್ಕಿರೋದು. ಮೊದಲು ಏನಾಯ್ತು ಅಂತ ಹೇಳಿ. ಅದಕ್ಕೆ ಜೋರಾಗಿ ಕಿರಿಚಬೇಡ, ಅಲ್ಲೆಲ್ಲರೂ ಟೆನ್ಷನ್ ಆಗ್ತಾರೆ. ಅಮ್ಮಯ್ಯ, ಮಾವಂಗೆ ಆಕ್ಸಿಡೆಂಟ್ ಆಗೋಯ್ತು ಕಣೋ. ಏನು? ಹೌದು ಕಣೋ, ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಮನೆಯವ್ರಿಗೆಲ್ಲ ಸಮಾಧಾನ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಬಾ. ಅತ್ತೆಗೆ ಧೈರ್ಯ ಹೇಳು. ಅಮ್ಮಯ್ಯ, ಯಾಕೋ ಹೀಗಿದೆಯಾ? ಏನಾಯ್ತು? ಬಿಂದು ಅಕ್ಕ ಏನಂದ್ರು? ಪ್ರಭಾಕರ್ ಮಾವ ಸಿಕ್ಕಿದ್ರಂತ? ಅಮ್ಮಯ್ಯ, ಅಪ್ಪ ಹೇಗಿದ್ದಾರಂತೆ? ಏನಾಯ್ತು ಅಮ್ಮಯ್ಯ ಅವರೇ? ಮಾತಾಡಿ. ಮಾತಾಡೋ ಅಮ್ಮಯ್ಯ, ನಿಮ್ ದೊಡ್ಡಪ್ಪ ಎಲ್ಲಿದ್ದಾರಂತೆ?
ದೊಡ್ಡಪ್ಪ ಆಸ್ಪತ್ರೆಯಲ್ಲಿ ಇದ್ದಾರಂತೆ. ದೊಡ್ಡಪ್ಪ ಆಸ್ಪತ್ರೆಯಲ್ಲಿ ಇದ್ದಾರಂತೆ. ಪೋಸ್ಟ್ ಮಾರ್ಟಮ್ ನಡೀತಾ ಇರುತ್ತೆ. ಆಸ್ಪತ್ರೆ ಅಲ್ಲ, ಏನಾಯ್ತು ಅವರಿಗೆ? ಹುಷಾರಿಲ್ವಂತ, ಇವಾಗ ಹೇಗಿದ್ದಾರಂತೆ? ಆಕ್ಸಿಡೆಂಟ್ ಆಯಿತು ಅಂತ ಬೊಗಳು. ತುಂಬ ದಿನದಿಂದ ಊಟ ತಿಂಡಿ ಸರಿಯಾಗಿ ಮಾಡಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿರ್ಬೋದು ಅಲ್ವೇನೋ? ವಿಷಯ ಅದಲ್ಲ ದೊಡ್ಡಮ್ಮ. ಮತ್ತೆ ಯಾಕೋ ಆಸ್ಪತ್ರೆಗೆ ಹೋಗಿದ್ದಾರೆ? ಅದು ದೊಡ್ಡಪ್ಪಂಗೆ. ಮಾತಾಡು ಅಮ್ಮಯ್ಯ, ಅದ್ಯಾಕೆ ಅದು ಅದು ಅಂತ ಹೇಳ್ತಿದ್ಯಾ? ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಹೇಳು ಅಮ್ಮಯ್ಯ. ಅದು ದೊಡ್ಡಪ್ಪನಿಗೆ ಏನಾಯ್ತು ಹೇಳು. ಅಯ್ಯೋ ಸಾಕು ಪ್ರಶ್ನೆ ಮಾಡಿದ್ದು. ಹಿಟ್ ಆ್ಯಂಡ್ ರನ್, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳು ಅವರಿಗೆ. ಈ ವಿಷಯ ನಿಮಗೆ ಗೊತ್ತು? ಹಾ ಹೇಳಿ, ನಿಮಗೆ ಹೇಗೆ ಗೊತ್ತತ್ತೆ? ನಿಮಗೆ ಗೊತ್ತಾಯ್ತು? ನಮ್ಮ ದೊಡ್ಡಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮಗೆ ಗೊತ್ತಾಯ್ತು? ಈಗಷ್ಟೇ ಬಿಂದು ಅಕ್ಕ ಕಾಲ್ ಮಾಡಿದ್ರು. ಅದಕ್ಕೂ ಮುಂಚೆ ಮಾವಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಏನಾಯ್ತು? ಯಾಕೆಲ್ಲರೂ ಮಮತನ ಪ್ರಶ್ನೆ ಮಾಡ್ತಾ ಇದ್ದೀರಾ? ನಮ್ಮ ದೊಡ್ಡಪ್ಪಂಗೆ ಆಕ್ಸಿಡೆಂಟ್ ಆಗಿದೆ. ನಮಗೆ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆ ಇವ್ರಿಗೆ ವಿಷಯ ಗೊತ್ತಾಗಿದೆ. ಅದು ಹೇಗೆ ಅಂತ ಕೇಳ್ತಾ ಇದ್ದೀವಿ.